ಆನೇಕಲ್ ತಾಲೂಕಿನ ಈಳಲಗಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರವಿದ್ದ ಬ್ಯಾನರ್ ಹರಿದು ಅವಮಾನಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪ್ರಕರಣ ಇದೀಗ ತನಿಖೆಯ ಹಂತದಲ್ಲಿದೆ. ಈ ಘಟನೆ ಕುರಿತು ಗ್ರಾಮಸ್ಥರು ಏನು ಹೇಳುತ್ತಾರೆ, ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ, ಬನ್ನಿ ನೇರವಾಗಿ ಈಳಲಗಿ ಗ್ರಾಮಕ್ಕೆ ತೆರಳಿ ಅಲ್ಲಿನ ಮಾಹಿತಿ ತಿಳಿದುಕೊಳ್ಳೋಣ. ಆನೇಕಲ್ ತಾಲೂಕಿನ ಈಳಲಗಿ ಗ್ರಾಮದ ಸರ್ಕಲ್ನಲ್ಲಿ ಅಳವಡಿಸಲಾಗಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರವಿದ್ದ ಬ್ಯಾನರ್ ಹರಿದು ಅವಮಾನಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ದೂರುದಾರರ ಪ್ರಕಾರ ಈಳಲಗಿ ಗ್ರಾಮದ ಮಂಜುನಾಥ್ ರೆಡ್ಡಿ ಅವರ ವಿರುದ್ಧ ಆರೋಪ ಮಾಡಲಾಗಿದೆ. ದೂರು ದಾಖಲಾದ ನಂತರ ತಮ್ಮ ವಿರುದ್ಧ ಬೆದರಿಕೆಗಳು ಬರುತ್ತಿವೆ ಎಂದು ದೂರುದಾರರು ಆರೋಪಿಸಿದ್ದು, ತಮ್ಮ ಹಾಗೂ ತಮ್ಮ ಕುಟುಂಬದ ಸುರಕ್ಷತೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ರಕ್ಷಣೆ ಕೋರಿ ಮನವಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಂತಹ ಸೂಕ್ಷ್ಮ ಘಟನೆಗಳು ನಡೆದಾಗ ತಾಲೂಕು ತಹಸೀಲ್ದಾರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಎರಡೂ ಪಕ್ಷಗಳೊಂದಿಗೆ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ಶಾಂತಿಯುತವಾಗಿ ಬಗೆಹರಿಸಬೇಕು ಎಂಬ ಒತ್ತಾಯವೂ ಸಾರ್ವಜನಿಕರಿಂದ ಕೇಳಿಬಂದಿದೆ. ಸದ್ಯ ಈ ಪ್ರಕರಣದ ಕುರಿತು ಸೂರ್ಯನಗರ ಪೊಲೀಸರು ತನಿಖೆ ಮುಂದುವರಿಸಿದ್ದು, ಘಟನೆಗೆ ಸಂಬಂಧಿಸಿದ ಎಲ್ಲ ವಾಸ್ತವಾಂಶಗಳು ಪರಿಶೀಲಿಸುತ್ತಿದ್ದಾರೆ. ತನಿಖೆಯ ಬಳಿಕವೇ ಘಟನೆ ನಿಖರ ಸತ್ಯಾಂಶ ಹೊರಬೀಳಲಿದೆ. ಇದೀಗ ಈ ಘಟನೆ ಕುರಿತು ಈಳಲಗಿ ಗ್ರಾಮದ ಸಾರ್ವಜನಿಕರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ಸ್ಥಳೀಯರ ಮಾತುಗಳು ಕೇಳೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನು ಹರಿದಾಕಿರೋದಕ್ಕೆ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀರಿ. ಈ ಅನ್ಯಾಯ ಎಲ್ಲಿ ಆಗಬಾರ್ದು, ಅವನು ಮುಂದಕ್ಕೆ ಎಲ್ಲಿ ಮಾಡಕ್ಕೆ ಹೋಗಬಾರ್ದು. ಆ ಎಚ್ಚರಿಕೆ ನಾನು ಅವನಿಗೆ ಕೊಡ್ತಾ ಇದ್ದೀನಿ. ಇಲ್ಲ ಬಂದು ಕ್ಷಮಾಪಣೆ ಕೇಳಲಿ, ಬಿಟ್ಬಿಡ್ತೀರಿ. ನಾವು ಊರಲ್ಲಿ ಭಾವಚಿತ್ರವನ್ನು ಹಾಕಿದ್ದೀರಿ, ಇದು ವರ್ಷ ಪೂರ್ತಿ ನಾವು ಇಟ್ಕೊಂಡಿದ್ದೀರಿ. ವರ್ಷ ಪೂರ್ತಿ ಇಟ್ಕೊಂಡು ನಾವು ಪೂಜೆ ಮಾಡ್ತೀರಿ. ನಾವು ಅವ್ರನ್ನ ದೇವರು ಅಂತಲೇ ಪೂಜೆ ಮಾಡೋದು. ನಾವು ಬೆಳಗ್ಗೆ ಎದ್ದು ಬಂದ ತಕ್ಷಣ ಅವ್ರ ಮುಖ ನೋಡಿಕೊಂಡು ಮತ್ತೆ ಇದು ಮಾಡ್ಕೊಂಡು ಹೋಗ್ತೀರಿ. ಈ ಮಂಜುನಾಥ್ ರೆಡ್ಡಿ ಅಂತವರು ಈ ಬ್ಯಾನರ್ ಇಲ್ಲಿ ಇರೋದು ಭಾವಚಿತ್ರನ ಹರಿದು ಚಾಕನಿಂಕ ಕೊಯ್ದು ಕಾಲಲ್ಲಿ ತುಳಿದು ಎತ್ಕೊಂಡು ಹೋಗಿ ಅಲ್ಲಿ ಬಿಸಾಕಿದ್ದಾರೆ ಶೌಚಾಲಯ ಹತ್ರ. ಅದನ್ನು ನನಗೆ ಗೊತ್ತಾದ ಮೇಲೆ, ನನ್ನ ಗಮನಕ್ಕೆ ಬಂದ ಮೇಲೆ ಅವರು ಮನೆ ಹತ್ರ ಹೋಗಿ ನಾನು ಕೇಳಿದ್ದಕ್ಕೆ, ಮಂಜುನಾಥ್ ರೆಡ್ಡಿ ಅವರೇ ಯಾಕೆ ಈ ರೀತಿ ನೀವು ಮಾಡಿದ್ರಿ ಅಂದಿದ್ದಕ್ಕೆ, ನೀನು ಯಾರು ಕೇಳೋಕ್ಕೆ, ಜಾತಿ ನಿಂದನೆ ಮಾಡಿ ಇದು ಮಾಡಿ ನಿನ್ನ ಯಾರು ಹಾಕು ಅಂತ ಹೇಳಿದ್ರು. ಏನೇನೋ ಕೆಟ್ಟವಾಗಿ ಅನೇಕ ಶಬ್ದಗಳನ್ನು ಬೈದು ಬಿಟ್ಟು ಇದಂದಕ್ಕೆ ಇವೆಲ್ಲ ನಿನಗೆ ಸುತ್ತ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಅಪ್ಪನ ಮನೆ ಹತ್ರ ಇಟ್ಟಿಲ್ಲ, ನಾನು ಸರ್ಕಾರಿ ಜಾಗದಲ್ಲಿ ಇಟ್ಟಿದ್ದೀನಿ. ನಿಮ್ಮದಲ್ಲ ಅದು ಜಾಗ, ನಿಮಗೆ ಎಲ್ಲರಿಗೂ ಇದೆ. ಅದು ಒಂದು ಸೈಡಲ್ಲಿರೋದು, ಸಾರ್ವಜನಿಕರಿಗೂ ಯಾರಿಗೂ ತೊಂದರೆ ಇಲ್ಲ. ಏನಪ್ಪ ನಿಂದ ಅಂದಾಗ, ನಿನ್ನ ಕೈಯಲ್ಲಿ ಏನಾಗುತ್ತೋ ಕಂಪ್ಲೇಂಟ್ ಕೊಟ್ಕೊ ಹೋಗೋ ಅಂದ. ಮತ್ತೆ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ. ಬೆಳಗ್ಗೆ ಎಷ್ಟೊತ್ತಿಗೆ ನಾವು ಅಂಗಡಿ ತೆಗೆಯಕ್ಕೆ ಹೋದರೆ ನಮ್ಮ ಸೊಸೆಗೂ ತೊಂದರೆ ಮಾಡ್ತಾನೆ. ನಮ್ಮ ಸೊಸೆ ಇರೋದು ಬಂಸಂದ್ರದಲ್ಲಿ ಬಾಡಿಗೆ ಮನೆಯಲ್ಲಿ. ನಮ್ಮ ಚಿಕ್ಕ ಮಗನಿಗೂ ಬೆದರಿಕೆ ಹಾಕಿದ್ದಾನೆ. ನೀವೇನಲ್ಲ ಇದನ್ನು ಮುಂದುವರಿಸಿದ್ರೆ ನಿನ್ನ ಮಗನ್ನೂ ಇಕ್ಕಲ್ಲ, ಕೊಲೆ ಮಾಡಿ ಸಾಯಿಸಾಕ್ಬಿಡ್ತೀನಿ ಅಂದ್ಬಿಟ್ಟು PS ಯಾರು ಮಂಜುನಾಥ್ ರೆಡ್ಡಿ ಅವರು ಹೇಳಿದ್ದಾರೆ. ಗಗನ್ ಅಂತ, ಕಾರ್ತಿಕ್ ಅಂತ, ರಘುವರು ಕೂಡ ಈ ಮಾತು ಹೇಳಿದ್ದಾರೆ. ನೀನೇನಲ್ಲ ಇದನ್ನು ಮುಂದುವರಿಸಿ ಪ್ರೊಸರು ಇದು ಏನಲ್ಲ ನೀವು ಈ ಚಾನಲ್ ಅವ್ರಿಗೆ ಕೊಟ್ಟರೆ ನೀನು ಮಗನ್ನೂ ಇಕ್ಕಲ್ಲ, ನಿನ್ನೂ ಇಕ್ಕಲ್ಲ, ಮಂಜನ್ನೂ ಇಕ್ಕಲ್ಲ, ಚಂದನನ್ನೂ ಇಕ್ಕಲ್ಲ, ಹರ್ಷನ್ನೂ ಇಕ್ಕಲ್ಲ ಅಂದ್ಬಿಟ್ಟು ಈ ಥರ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನನ್ನ ಕುಟುಂಬಕ್ಕಾಗಲಿ ನನ್ನ ಜನಕ್ಕೆ ಏನಾದರೂ ತೊಂದರೆ ಆದರೆ ನೇರವಾದ ಕಾರಣ ಆದವರು ಮಂಜುನಾಥ್ ರೆಡ್ಡಿ PS, ರಘು ಮತ್ತು ಕಾರ್ತಿಕ್, ಗಗನ್ ಈ ಥರ ಮಾಡಿ ನನಗೆ ಪ್ರಾಣ ಬೆದರಿಕೆ ಹಾಕ್ತಾಯಿದ್ದಾರೆ. ಬೆಳಗ್ಗೆ ಕೂಡ ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ನನಗೆ ಬೆದರಿಕೆ ಹಾಕಿದ್ರು. ಇರಲಿ ಅಂತ ನಾವು ಬಂದ್ರಿ. ಇಷ್ಟೇ ಸರ್, ನನಗೆ ನ್ಯಾಯ ಬೇಕು. ಯಾಕೆ ಅರ್ಧ ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಲ್ಲ ಕೊಟ್ಟಂಥವ್ರು. ಅವರು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ. ಈ ರೀತಿ ಮಾಡಿರೋದು ನನಗೆ ನೋವಾಗಿದೆ. ಅವ್ರು ಕೇಳಿದರೆ ನಂದು ತಪ್ಪಾಯಿತು ಅಂತ ಕ್ಷಮಾಪಣೆ ಕೇಳಿದರೆ ನಾವು ಇದು ಮುಂದುವರಿಸ್ತಾ ಇರಲಿಲ್ಲ. ನಾವು ಕೇಳಿದ್ರೆ ನಿನ್ನ ಕೈಯಲ್ಲಾದರೆ ಮಾಡೋಗೋ ಕಂಪ್ಲೇಂಟ್ ಮಾಡೋಗೋ ಅಂತ ಹೇಳ್ಬಿಟ್ಟ. ಇಷ್ಟೇ, ನನಗೆ ನ್ಯಾಯ ಬೇಕು. ನನಗೆ ನ್ಯಾಯಕ್ಕೋಸ್ಕರ ಓಡಾಡ್ತೀನಿ. ನನ್ನ ಪ್ರಾಣ ಹೋದರೂ ಸರಿ, ನನ್ನ ಮಗನ ಸಾಯಿಸಿದ್ರು ಪರವಲ್ಲ, ನನ್ನ ಸಾಯಿಸಿದ್ರು ಪರವಲ್ಲ. ನಮ್ಮ ಸೊಸೆಗಿನ್ನ 2.5 ತಿಂಗಳು ಮಗು, ಆ ಮಗು ಅಲ್ಲಿ ಹೋಗಿ ತೊಂದರೆ ಮಾಡ್ತಾ ಇದ್ದಾರೆ. ಅವನು ಬಾಡಿಗೆ ಮನೆಯಲ್ಲಿ ಇರೋದು, ಅವನು ಅಲ್ಲಿ PG ಇದೆ. ಹುಡುಗರನ್ನು ಬಿಡೋದು, ಅಲ್ಲಿ ಬೆದರಿಕೆ ಹಾಕೋದು. ಇದನ್ನು ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತೀನಿ. ಇದು BJP ಗಮನಕ್ಕೂ ತರ್ತೀನಿ. ಅವ್ರು ಹೇಳ್ದಲ್ಲ ವಿಜೇಂದ್ರವರೆಗೂ ಗಮನಕ್ಕೂ ತರ್ತೀನಿ. ರಾಜ್ಯಾಧ್ಯಕ್ಷರಾದಂಥ ಅವ್ರಿಗೆ ಹೇಳ್ತೀನಿ, ನೋಡಿ ಈ ಥರ ಮಾಡಿದ್ದಾರೆ, ಇದು ನ್ಯಾಯನಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇದಕ್ಕೆ ಹೇಳಿದ್ದಕ್ಕೆ ನಮಗೆ ದಲಿತರಿಗೆ ಅವನಿಗೆ 35 ವರ್ಷದಿಂದ ಇದೇ ಕಷ್ಟ ಕೊಡ್ತಾ ಇದ್ದಾನೆ. ನನಗೆ ಇದು 3ನೇ ಸಾರಿ ಅವನು ಮಾಡಿರೋದು. ಇಲ್ಲ, ನಮ್ಗೆ ಹೇಳಿಬಿಟ್ಟಿದ್ರೆ ತೆಗೆದಿಕ್ಕಿದ್ರೆ ನಾನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೇನೆ.
ಅವ್ರು ಏನು ಬೇಕಾದರೂ ಮಾಡ್ಬೋದು, ನಾವೇನು ಅವ್ರ ಗಡ್ಡಿ ಪಡಲ್ಲ. ಆದರೆ ಈ ಥರ ಮಾಡಿರೋದು ಅವನು ಕಿಡಿಕೇಡಿ. ಅವನ್ನ ಧಿಕಾರ ಮಂಜುನಾಥ್ ರೆಡ್ಡಿಗೆ, PS ಮಂಜುನಾಥ್ ರೆಡ್ಡಿಗೆ, ಗಗನ್ಗೆ, ಕಾರ್ತಿಕ್ಗೆ ಇನ್ನ ಮುಂದಕ್ಕೆ ಅವನು ಯಾವುದೇ ಕಾರಣಕ್ಕಿಂತ ಅನೇಕ ಘಟನೆಗಳು ನಡೆಯೋಕ ಮಾಡಬಾರ್ದು. ಅವನು ಇದು ಎಚ್ಚರಿಕೆ, ಅವನು ಎಚ್ಚರಿಕೆ ಮಾಡ್ತಾ ಇದ್ದೀನಿ. ಜೈ ಭೀಮ್. ಪೊಲೀಸ್ಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್, ಪೊಲೀಸವರು ನಮಗೆ ಸ್ಪಂದಿಸಿದ್ದಾರೆ. ಮಂಜುನಾಥ್ ರೆಡ್ಡಿ ಅನ್ನೋರು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೇನು, ಅಂಬೇಡ್ಕರ್ ಬಗ್ಗೆ ಏನೇ ಮಾಡಿದ್ರೇನು ಅವನಿಗಾಗಲ್ಲ. ಇಲ್ಲಿ ನಾವು ದಲಿತರಾಗೆ ಉಳಿಬೇಕು. ಅವನು ಗುಲಾಮಗಿರಿ ಥರ ಅವನು ಹತ್ರ ಹೋಗಿ ನಾವು ಗುಲಾಮಗಿರಿ ಮಾಡಬೇಕು. ಆ ಥರ ನಮ್ಮನ್ನು ಬಳಸ್ಕೊಬೇಕು. ಅವನ ಹತ್ರ ನಾವು ಹೋಗಿ ಗುಲಾಮಗಿರಿ ಮಾಡಿದ್ರೆ ನಾವು ಒಳ್ಳೆಯವರು. ನಾವು ಅಂಬೇಡ್ಕರ್ ಬಗ್ಗೆ ನಾವು ಏನಾನ ಮಾಡೋಕೆ ಹೋದರೆ ಅವನು ಬಂದು ನೋಡಿ ಈ ಥರ ಬ್ಯಾನರ್ಗಳು ಕೊಯ್ದು ಹಾಕೋದು, ನಮ್ಗೆ ಪ್ರಾಣ ಬೆದರಿಕೆಗಳು ಹಾಕೋದು, ಹುಡುಗರನ್ನ ಬಿಡೋದು, ನಮ್ಮನ್ನು ನೀವು ಒಬ್ಬೊಬ್ಬರೇ ಹೋಗೋದಕ್ಕೂ ಬಿಡೋಲ್ಲ, ನಮ್ಮನ್ನು ಕಾಯೋದು, ನಮ್ಮನ್ನು ಕೊಲೆ ಬೆದರಿಕೆಗಳು ಹಾಕ್ತಾರೆ. ಹಿಂಗೆಲ್ಲ ಮಾಡ್ತಾರೆ. ಈ ಮಂಜುನಾಥ್ ರೆಡ್ಡಿ ಅವರೇ ಆಗಲಿ ಇಲ್ಲ ಗಗನ್ ರೆಡ್ಡಿ ಅವರೇ ಆ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಇವರು ಈ ಥರ ಮಾಡ್ತಾರೆ. ಇವರು BJP, ನಾವು BJP ಕಾರ್ಯಕರ್ತರು, ನಾವು BJPನಲ್ಲಿದ್ದು ಫುಲ್ಲು ಸಪೋರ್ಟ್ ಮಾಡಿದ್ದೀವಿ. ಆದ್ರೇನು ನಮಗೂ ಪ್ರಾಣ ಬೆದರಿಕೆ ಹಾಕೋರೆ. ನಮ್ಮನ್ನು ನೀವು ಹೆಂಗೆ ಮಾಡ್ತೀರ ಅಂಬೇಡ್ಕರ್ ಇದು ಯೋಜನೆಗಳು, ಹೆಂಗೆ ಮಾಡ್ತೀರ ಅಂಬೇಡ್ಕರ್ ಇದು ಸಂಘಟನೆಗಳು ನಾವು ನೋಡ್ತೀವಿ. ಯಾವುದೇ ಸಂಘಟನೆ ಮಾಡಿದ್ರೇನು ಇಲ್ಲಿ ಒಂದ್ಕಿಂತ ಭೀಮವಾದ ಸಂಘಟನೆ ಮಾಡಿದ್ದೀವಿ, ಅದಕ್ಕೂ ಅಡ್ಡಿಪಡಿಸಿದ್ರು. ಅದಕ್ಕೂ ರಾತ್ರಿ ಎಲ್ಲ ಬೋರ್ಡ್ಗಳಲ್ಲಿ ಉಣಕ್ಕೆ ಹೋದ್ರೆ ಬೋರ್ಡ್ಗಳು ಕಿತ್ತಾಕಿದ್ರು, ನಮ್ಮನ್ನು ಹೊಡೆಯೋಕ್ಕೆ ಬಂದರು. ಅದು ಕಂಪ್ಲೇಂಟ್ ಆಗಿತ್ತು. ಆವತ್ತಿನಿಂದ ಸುಮಾರು ಒಂದು 30-40 ವರ್ಷದಿಂದ ಇವ್ರು ಇದೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಾವು ಇಲ್ಲಿ ಬದುಕೋಕ್ಕೆ ಆಗ್ತಾಯಿಲ್ಲ ಅವ್ರನ್ನಿಂದ. ನಮ್ಗೆ ದಯವಿಟ್ಟು ನಮ್ಗೆ ಕಾನೂನು ರೀತಿಯಾಗ ಏನು ಫೆಸಿಲಿಟಿ ಕೊಡಬೇಕೋ, ನಮಗೊಂದು ಅಂಬೇಡ್ಕರ್ ಭವನ ಬೇಕು, ನಮ್ಮದೇ ಆದಂಥ ನಮ್ಮ ಬಾಬಾ ಸಾಹೇಬರದು ನಮ್ಮದೇ ಆದಂಥ ಒಂದು ಪುತ್ಥಳಿ ಬೇಕು ಊರಲ್ಲಿ, ನಮ್ಮದೇ ಆದಂಥ ನಮಗೊಂದು ಆಫೀಸ್ ಮಾಡಿಕೊಡ್ಬೇಕು, ಭವನ ಒಂದು ಕಟ್ಟಿಸ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕೊತಾ ಇದ್ವಿ. ಜೈ ಭೀಮ್. ಹಾಂ, ಕೊಟ್ಟಿದ್ದೀವಿ ಸರ್. ಅವರು ಕ್ರಮ ತಗೊಂಡು ಪೊಲೀಸವರು ಅದು ಈ ಸ್ಟೇಷನಲ್ಲಿ ಬರೋಲ್ಲ, ನಿಮ್ಗೆ ಅಲ್ಲಿ SP ಹತ್ರಕ್ಕೆ ಹೋಗಬೇಕು, ವಿಲ್ಸನ್ ಗಾರ್ಡನಲ್ಲಿ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾಳೆ ಹೋಗಿ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಏನು ಮಾಡಬಾರ್ದು, ಅಂಬೇಡ್ಕರ್ ಬಗ್ಗೆ ನಾವು ಏನು ಮಾಡಬಾರ್ದು. ಅವ್ರಿಗೆ ಅಂಬೇಡ್ಕರ್ದು ಯಾವುದೇ ಇದಾಗಲಿ ಕಾರ್ಯಕ್ರಮ ಆಗಲಿ ನಾವು ಮಾಡಬಾರ್ದು. ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿರ್ಬೇಕು. ಇಲ್ಲಿ ಗುಲಾಮಗಿರಿ ಮಾಡಬೇಕು. ಅವ್ರ ಹತ್ರ ಹೋಗಿ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡಿದ್ರೆ ನಾವು ಬದುಕೋಕೆ ಇಲ್ಲಿ ಆಗುತ್ತೆ. ಇಲ್ಲಾಂದರೆ ನಮ್ಮನ್ನು ಬದುಕ್ಸೋಕೆ ಬಿಡಲ್ಲ. ಇಲ್ಲಿ ಸುಮಾರು ವರ್ಷಗಳಿಂದ ಸರ್, ಇದು ಇವತ್ತೇ ಅಲ್ಲ, ಸುಮಾರು ವರ್ಷಗಳಿಂದ ನಾವು ಅಷ್ಟೇ ದೂರು ಕೊಟ್ಟಾಗೂ ಅಷ್ಟೇ, ಪೊಲೀಸ್ ಸ್ಟೇಷನಲ್ಲಿ ಹೋಗಿ ದೂರು ಕೊಟ್ಟಾಗೂ ನೀವು ಒಬ್ಬೊಬ್ಬರೇ ಹೆಂಗೆ ಓಡಾಡ್ತೀರಾ, ನಮ್ಗೆ ಗೊತ್ತು ಮಾಡೋದು, ನಾವು ಬರಲ್ಲ, ನಾವು ಮಾಡೋರನ್ನ ಮಾಡಿಸ್ತೀವಿ ಅಂತ ಹಿಂಗೆ ಬೆದರಿಕೆಗಳಾಗ್ತಾರೆ. ಕೆಲವು ಜನಗಳಿಗೂ ಹೇಳಿದ್ದಾರೆ. ಅವರು ಬೆದರಿಕೆ ಹಾಕೋದ್ರ ಬಗ್ಗೆ ಕೊಟ್ಟಿದ್ದೀರಾ? ದೂರು ಕೊಟ್ಟಿಲ್ಲ ಸರ್ ಇನ್ನು. ಹಾಂ, ಕೊಡ್ತೀವಿ. ನಾವು ಈ ಪ್ರೆಸ್ ಮೀಟಿಂಗ್ ಮಾಡಿಬಿಟ್ಟು ನಾವು ಮೇಲೆ ಅಧಿಕಾರಿಗಳಿಗೆ ಹೋಗಿ ನಾವು ಅಲ್ಲಿ ದೂರು ಕೊಡ್ತೀವಿ. ಇದೇ ಒಂದು ಮಂಜುನಾಥ್ ರೆಡ್ಡಿ ಅವರು ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಒಳಗೆ ಹಾಕ್ಸೋಕೆ ಪ್ಲಾನ್ ಮಾಡ್ತಾರೆ. ಇದೇ ಸೂರ್ಯ ಸಿಟಿಯಲ್ಲೇ ಕೇಸ್ ಕೊಟ್ಟಿರ್ತಾರೆ. ನಾವು ಕಾರ್ಪುಡಿ ಏರ್ಸ್ಬಿಟ್ಟು ಅವ್ರನ್ನ ಮರ್ಡರ್ ಮಾಡೋಕೆ ಹೋಗಿರ್ತೀವಿ ಅಂತ. ಆ ಕೇಸ್ ಕೂಡ ನಿಂತಿರಲ್ಲ, ಹೋಯ್ತು ಆ ಕೇಸು. ಪೊಲೀಸವರೆಲ್ಲ ಎನ್ಕ್ವೈರಿ ಮಾಡಿ ಇವ್ನು ಸುಳ್ಳು ಹೇಳ್ತಾವನೆ ಅಂತ ಅವನ ಮೇಲೇ ರಿಟರ್ನ್ ಕೇಸ್ ಆಯಿತು. ಈ ಥರ ಎಲ್ಲ ಮಾಡಿ ನಮ್ಮಲ್ಲೇ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಇದೇ ಥರ ಪೊಲೀಸ್ ಸ್ಟೇಷನ್ಗಳಿಗೆ ಅಲಿಸಿ ನಮ್ಮನ್ನು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಜೈಲ್ಗೆಲ್ಲ ಹಾಕ್ಸಿದ್ದಾರೆ ನಮ್ಮನ್ನು. ನಾನು ಕ್ರಿಮಿನಲ್ ಕೇಸ್ಗಳೆಲ್ಲ ನನ್ನ ಮೇಲೆ ಇದೆ. ಈ ಥರ ಎಲ್ಲ ದೌರ್ಜನ್ಯಗಳೆಲ್ಲ ಮಾಡ್ತಾನೆ ಉದ್ದೇಶಪೂರ್ವಕವಾಗಿ. ಎಲೆಕ್ಷನ್ಗೆ ಬರಬಾರ್ದು ಅಂತ ಒಂದು ಊರಲ್ಲಿ ನಮಗಂತ ಬೆಲೆ ಇರಬಾರ್ದು. ನಾವು ಯಾರು ಈ ಊರವರೇ ಅಲ್ಲ, ಆ ಥರ ಮಾತಾಡ್ತಾರೆ ಅವರು. ನೀವು ಯಾರೋ, ನೀವು ಈ ಊರವರಲ್ಲ, ನೀವು ಈ ಊರವರಲ್ಲ, ನೀವು ಈ ಊರವ್ರು ನಾವು ಅಂತ ನಮ್ಮನ್ನ ಏನು ಮಾಡೋಕೆ ಹೋದ್ರೂ ಮುಂದೆ ಬಿಡಲ್ಲ. ನಮ್ಮವ್ರನ್ನೇ ಜಗಳ ತಂದು ನಮಗೆ ಜಗಳಗಳು ಇಟ್ಟು ಕಂಪ್ಲೇಂಟ್ ಕೊಡಿಸಿ ಅವನೇ ಸ್ವತಃ ಹೋಗಿ ಕಂಪ್ಲೇಂಟ್ ಬರ್ಕೊಡ್ತಾನೆ. ನಮ್ಮವ್ರನ್ನೇ ಕರ್ಕೊಂಡೋಗಿ ಸ್ವತಃ ಅವನೇ ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ಕೇಸ್ ಬುಕ್ ಮಾಡ್ತಾನೆ. ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾರೆ ಸರ್ ಇವರು. ಸುಳ್ಳು ಕೇಸ್ಗಳು ಈ ಸೂರ್ಯ ಸಿಟಿಯಲ್ಲಿ ಇದೇ ಒಂದು ಕೇಸು ಕಾರ್ಪುಡಿ ಕೇಸ್ ಅಂತ ಬುಕ್ ಆಗಿದೆ ಸರ್. ಅದು ಕೇಸು ಬುಕ್ ಆಗಿಲ್ಲ, ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಈ ಥರ ಎಲ್ಲ ದೌರ್ಜನ್ಯ ಮಾಡ್ತಾನೆ ಸರ್. ದಲಿತರ ಮೇಲೆ ಮಾಡ್ತಾರೆ ಶೋಷಣೆನೇ ಇದು ಸರ್. ನಾವೇನ ಮಾತಾಡಕ್ ಹೋದ್ರೆ ಧ್ವನಿ ಎತ್ತಕ್ ಹೋದ್ರೆ ನಮಗೂ ಈ ಊರಲ್ಲಿ ಅಕ್ಕಿದೆ ಅಂತ ಕೇಳಕ್ ಹೋದ್ರೆ ನಮ್ಮ ಮೇಲೆ ಅವನು ಸುಳ್ಳು ಕೇಸ್ಗಳು ಕೊಡ್ಸೋದು. ಹುಡುಗ ನಮ್ಮವ್ರಿಗೆ ಜಗಳಗಳು ತಂದಿಕ್ಬಿಟ್ಟು ಅವನೇ ಕಂಪ್ಲೇಂಟ್ ಹೋಗಿ ಬರ್ಕೊಡ್ತಾನೆ. ಈ ಥರ ಎಲ್ಲ ಮಾಡ್ತಾನೆ ಸರ್. ನಮ್ಮಲ್ಲೇ ತಂದಿಕ್ಕಿ ನಮ್ಮನ್ನೇ ಹೊಡೆಯೋ ಪ್ರಯತ್ನ ಎಲ್ಲ ಮಾಡ್ತಾನೆ. ಇದು ಸರ್ ನಮ್ಮ ಮೇಲೆ ನಡೀತಾರೋ ದೌರ್ಜನ್ಯ. ಇದಕ್ಕೆಲ್ಲ ಒಂದು ನ್ಯಾಯ ಸಿಗಬೇಕು ಸರ್. ಅದು ನಾವು ಬಿಜೆಪಿ ಬಂದು
ಹಾಂ ಸರ್, ಯಾವಾಗಿಂದ ಬೆದರಿಕೆಗಳಾಗ್ತಿದ್ದಾರೆ? ಸರ್ ಅವರು ಸುಮಾರು ದಿನಕ್ಕೆ ಮಾಡ್ತಾ ಇದ್ದಾರೆ, ವರ್ಷಗಳಿಂದ 35 ವರ್ಷನಿಕ ಮಾಡ್ತಾನೆ ಇದ್ದಾರೆ. ಈಗ ಈ ಭಾವಚಿತ್ರ ಹರಿದು ಹಾಕಿದ ಮೇಲಂತೂ ನಾವು ದೂರು ಕೊಟ್ಟು ಬಂದ ಮೇಲೆ ನೀವೇನಾನ ಇನ್ನ ಇದನ್ನೇ ಮುಂದುವರಿಸಿದ್ರೆ ನಿಮ್ಮ ಮೇಲೆ ರೌಡಿ ಸೀಟ್ರ್ ಮಾಡ್ತೀನಿ, ಸುಮ್ಮನೆ ನಿಮಗೆ ಕೇಸ್ ಮಾಡಿ ಒಳಗೆ ಹಾಕ್ಸ್ತೀರಿ, ರೌಡಿ ಸೀಟ್ರ್ ಮಾಡ್ತೀರಿ ಅಂತ ಅನೇಕ ಹುಡುಗರಿಗೆ ಬೆದರಿಕೆ ಹಾಕಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಇದು ಬೆದರಿಕೆ ಹಾಕಿ ನೀವೇನಾನ ಇದೇ ಮಾಡೋದಾದ್ರೆ ನಿಮ್ಮನ್ನ ರೌಡಿ ಸೆಟ್ ಮಾಡಿ ನಿಮ್ಮನ್ನ ಇದಾಕಿ ಒಳಗೆ ಹಾಕ್ಸ್ತೀನಿ. ನಮಗೆ ದೊಡ್ಡವರೆಲ್ಲ ಗೊತ್ತು, ನಿಮಗೇನು ಗೊತ್ತು, ನಿಮಗೆ ಯಾರಿದ್ದಾರೆ, ಈ ಥರ ಇದ್ದಾರೆ, ತಲೆಗೆ ಬಟ್ಟೆ ಅಲ್ಲ ನೀವು, ಇಷ್ಟು ದಿನಕ್ಕೆಲ್ಲ ನೀವು ಹೋಗಿ ಅಷ್ಟು ಹೋರಾಟ ಮಾಡ್ತೀರ ಅಂತ ಇದು PS ಮಂಜುನಾಥ್ ರೆಡ್ಡಿನೇ ಹೇಳಿರೋದು. ಈ ಥರ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾನೆ ಸರ್. ನಮಗೇನಲ್ಲ ಆದರೆ ಅವನೇ ಕಾರಣ ಸ್ವಾಮಿ, ನಮಗೇನಲ್ಲ ಆಗಲಿ, ನಮ್ಮ ಹುಡುಗರಿಗೆ ಯಾರಿಗೆ ಆಗಲಿ, ನಮ್ಮ ಸೊಸೆ ಕೂಡ ಇದು ಮಾಡ್ತಾನೆ, ನಮ್ಮ ಮಗನಿಗಾಗಲಿ, ಇಲ್ಲಿರೋಂಥ ಮಂಜುನಿಗಾಗಲಿ ಹುಷಿನಿಗಾಗಲಿ, ನಮಗೇನಾದರೂ ನಮಗೆ ಕೊಲೆ ಗಿಲೆ ಆದರೆ ಇದಕ್ಕೆ ನೇರವಾಗ ಕಾರಣ PS ಮಂಜುನಾಥ್ ರೆಡ್ಡಿ, ಗಗನ್ ರೆಡ್ಡಿ, ಕಾರ್ತಿಕ್, ರಘು, ಇದಕ್ಕಿನ್ನ ದೊಡ್ಡ ದೊಡ್ಡ ಮುಖಂಡರು ಇದ್ದಾರೆ. ಅದನ್ನು ನಾನು ಅಲ್ಲಿ ಕಂಪ್ಲೇಂಟ್ ಮಾಡಿದ ಮೇಲೆ ಅದನ್ನು ಚಾನಲ್ ಅವ್ರ ಮುಂದೆ ಹೋಗಿ ನಾನು ಕುತ್ಕೊತೀನಿ ಸ್ವಾಮಿ. ನಮಗೆ ನ್ಯಾಯ ಬೇಕು, ನನಗೆ ಬದುಕು ಬಿಡಬೇಕು. ನಾವು ಕಾರ್ಯಕ್ರಮಗಳು ಮಾಡ್ತೀವಿ, ಅವರು ಮಾಡಿದಾಗ ನಾವೇನು ತೊಂದರೆ ಕೊಡಲ್ಲ ಸ್ವಾಮಿ. ನನಗೆ ತುಂಬ ಭಯ ಆಗ್ತದೆ, ಓಡಾಡೋಕ್ಕಾಗಲ್ಲ. ಬೆಳಗ್ಗೆ ತರಕಾರಿ ಅಂಗಡಿಗೆ ಹೋಗೋಕ್ಕಿಲ್ಲ, ಹಿಂದೆನೇ ಬರ್ತಾರೆ, ಇದು ಮಾಡ್ತಾರೆ, ಗಾಡಿಯಲ್ಲಿ ಪಾಲನೆ ಮಾಡ್ತಾರೆ, ಗಾಡಿ ಕುದ್ದಕ್ಕೆ ಬರ್ತಾರೆ, ಇವೆಲ್ಲ ಮಾಡ್ತಾರೆ. ಇಷ್ಟೇ ಸ್ವಾಮಿ, ನಮಗೆ ನ್ಯಾಯ ಬೇಕು. ಒಟ್ಟಾರೆ ಈಲಲ್ಗಿ ಗ್ರಾಮದಲ್ಲಿ ನಡೆದಿರುವ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ತನಿಖೆ ಮುಂದುವರೆದಿದೆ. ತನಿಖೆಯ ಅಂತಿಮ ವರದಿಯ ಬಳಿಕವೇ ಪ್ರಕರಣದ ಸತ್ಯಾಸತ್ಯತೆ ಸ್ಪಷ್ಟವಾಗಲಿದೆ. ಈ ಪ್ರಕರಣದ ಕುರಿತು ಯಾವುದೇ ಹೊಸ ಬೆಳವಣಿಗೆಗಳು ನಡೆದರೆ ಅವುಗಳನ್ನು ನಿಮಗೆ ತಲುಪಿಸುತ್ತೇವೆ.